ಶಂತನು ಅನ್ನುವ ಶಬ್ದದ ಅರ್ಥವನ್ನು ಇಲ್ಲಿ ನೋಡೋಣ. ಇದು ಮಹಾಭಾರತ ತಾತ್ಪರ್ಯ ನಿರ್ಣಯದ 11ನೇ ಅಧ್ಯಾಯದ 18ನೇ ಶ್ಲೋಕ. ಶಾಂತೋ ಭವೇತ್ಯೇವ ಮಯೋಜಿತಸ್ತ್ವಂ ತನುತ್ವ ಮಾಪ್ತೋಥ ತತಶ್ಚ ಶಂತನುಃ ಇತೀರಿತಸ್ಸೋಪಿ ನೃಪೋ ಬಭೂವ ಮಹಾಭಿಷನ್ನಾಮ ಹರೇ ಪದಾಶ್ರಯ ಅಂತ ಒಂದು ಶ್ಲೋಕ. ಚತುರ್ಮುಖ ಬ್ರಹ್ಮ ಸಮುದ್ರದ ಪರಿಸರದಲ್ಲಿ ಒಂದು ಬಾರಿ ವಿಹಾರಕ್ಕೆ ಹೊರಟಿದ್ದಾಗ ಅಲ್ಲಿ ಗಂಗಾ ಸಮೇತನಾದ ಸಮುದ್ರರಾಜ ಉಕ್ಕೇರಿದ್ದ. ಬ್ರಹ್ಮನ ಮೈಗೆ ನೀರ ಹನಿ ಸಿಡಿಯಿತು. ಆಗ ಬ್ರಹ್ಮ ಕುಪಿತನಾಗಿ ಅವನಿಗೆ ಶಪಿಸಿದ ಅಂತ ಹೀಗೆ ಕಂಡು ಬರ್ತದೆ. ಶಾಂತನಾಗಬೇಕು ನೀನು ಅಂತ ನಾನು ಶಪಿಸಿದೆ. ಆದ್ಮೇಲೆ ನೀನು ಶಾಂತವಾದ ತನು ಶರೀರವುಳ್ಳವನಾದಿ. ಆದ್ದರಿಂದ ನೀನು ಶಾಂತ ತನು. ಈ ಶಾಂತ ತನುವೇ ಶಂತನು ಅಂತ ಆಗಿದೆ. ಶಾಂತ ತನು ಅಂತ ಇದು 4 ಅಕ್ಷರದ ಶಬ್ದ. ಅಲ್ಲಿ ನಿರುಕ್ತ ಇತ್ಯಾದಿಗಳ ನಿಯಮಕ್ಕನುಸಾರವಾಗಿ ಶಾಂತ ಎಂಬಲ್ಲಿನ ಆ ಹ್ರಸ್ವವಾಗಿ ಶಂ ಅಂತಾಗಿದೆ. ತ ಅಂತ 2 ಅಕ್ಷರಗಳು, 2 ತಕಾರಗಳಿವೆ. ಅಲ್ಲಿ ಒಂದು ತಕಾರ ಲುಪ್ತ ಆಗಿ ಶಂತ ತನು ಎಂಬುದು ಶಂತನು ಅಂತ ಇಷ್ಟ ಆಗಿದೆ. ಇದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರುವಂಥದ್ದು. ಮೂಲ ಮಹಾಭಾರತದಲ್ಲಿಯೂ ಕೂಡ ಹೀಗೆ ಇದೆ ಅಂತ ನೆನಪು. ಮತ್ತೆ ಮಹಾಭಾರತವೇ ಆದಿಪರ್ವದಲ್ಲಿ ಈ ಅಂಶಾನುಕ್ರಮ ಪರ್ವ ಇತ್ಯಾದಿ ಕಡೆಗಳಲ್ಲಿ ಎಂ ಕರಾಭ್ಯಾಂ ಸ್ಪೃಶತಿ ಜೀರ್ಣಂ ಸ ಸುಖಮಶ್ನುತೆ ಪುನರ್ವಿವಾಚ ಭವತಿ ತಸ್ಮಾತ್ತಂ ಶಂತನು ವಿದುಹು. ಶಂತನು ತನ್ನ ಅಮೃತ ಹಸ್ತಗಳಿಂದ ತನ್ನ ಪ್ರಜೆಗಳನ್ನು ಯಾರನ್ನಾದರೂ ಸ್ಪರ್ಶಿಸಿದರೆ ಆ ವೃದ್ಧರು ತರುಣರಾಗಿ ಸುಖ ಅನುಭವಿಸಲಿಕ್ಕೆ ಸಮರ್ಥರಾಗ್ತಿದ್ರಂತೆ. ಆದ್ದರಿಂದ ಸಂತೋಷವನ್ನು ತನು ಕೊಡುವಂಥ ಸ್ಪರ್ಶವುಳ್ಳವನು, ತನು ವಿಸ್ತಾರ ಅಂತ ಧಾತು. ಅದರಿಂದ ಶಂತನು ಅಂತ ಈ ರೀತಿಯಾಗಿ ಇನ್ನೊಂದು ನಿರ್ವಚನ. ಮತ್ತು ಮಹಾಭಾರತದ ಆ ಆದಿಪರ್ವದಲ್ಲೇ ಈ ಕೆಲವು ಇವೆಲ್ಲ ನಿರ್ವಚನಗಳು ಆ ಶಂತನುವಿನ ಉತ್ಪತ್ತಿಯ ಸಂದರ್ಭದಲ್ಲಿ ಬರ್ತವೆ. ಇನ್ನು ಕೆಲವು ಅಂಶಾನುಕ್ರಮಣಿಕ ಪರ್ವ ಮೊದಲಾದ ಕಡೆ ಬಂದು ಹೋಗಿವೆ. ಅದರಿಂದ ಮಹಾಭಾರತದ ಆದಿಪರ್ವದ ಆ ಶಂತನುವಿನ ಹುಟ್ಟಿನ ಸಂದರ್ಭದಲ್ಲೇ ನಮಗೆ ಇವೆಲ್ಲ ಸಿಗಲಿಕ್ಕಿಲ್ಲ. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ನಿರ್ವಚನಗಳಿವೆ. ನಾನು ಕೂಡ ಅದನ್ನು ನೋಡಿದ್ದೇನೆ. ಮತ್ತು ಗುರುಗಳಾದ ಹಯೋಧನ ಪುರಾಣಿಕಾಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯದ ಕನ್ನಡ ಅನುವಾದದಲ್ಲಿ ಅದನ್ನು ಹಾಕಿದ್ದಾರೆ. ಮತ್ತು ಹರಿವಂಶ ಪರ್ವ ಅಲ್ಲಿ 53ನೇ ಅಧ್ಯಾಯ 15ನೇ ಶ್ಲೋಕ 27ನೇ ಶ್ಲೋಕ ಈ ಶ್ಲೋಕಗಳಲ್ಲಿ ಅದರ ಈ ಚತುರ್ಮುಖ ಬ್ರಹ್ಮನಿಂದ ನೀನು ಶಾಂತನಾಗು, ಈ ನೀರಿನ ಆರ್ಭಟವನ್ನು ತೋರಿಸಬೇಡ ಅಂತ ಶಾಪ ಕೊಟ್ಟದ್ದು ಅಲ್ಲಿ ಕೇಳಿ ಬರ್ತದೆ. ಕ್ಲೇದಯಾಮಾಸ ಚಪಲೈಹಿ ಲಾವಣೈಹಿ ಅಂಬು ವಿಸ್ರವೈಹಿ ಅಂತ ಈ ಕಥೆ ಅಲ್ಲಿ ಹರಿವಂಶದಲ್ಲೂ ಕೂಡ ಬಂದಿದೆ. ಭಾಗವತದಲ್ಲೂ ಕೂಡ ಯಂ ಕರಾಭ್ಯಾಂ ಸ್ಪೃಶತಿ ಜೀರ್ಣಂ ಯೌವನಮೇಷ್ಯತಿ ಶಾಂತಿಮಾಪ್ನೋತಿ ಚೈವೋರ್ವ್ಯಾಂ ಕರ್ಮಣಾ ತೇನ ಶಂತನು ಅಂತ 9ನೇ ಸ್ಕಂದದ 19ನೇ ಅಧ್ಯಾಯದ 14ನೇ ಶ್ಲೋಕ. ಇದು ಶ್ರೀಮದ್ ಭಾಗವತ. ಈ ಅರ್ಥವು ಕೂಡ ಅದಕ್ಕೆ ಇದೆ. ಹೀಗೆ ಒಟ್ಟು ಅವನ ನೀರಿನ ಆರ್ಭಟದಿಂದ ಕುಪಿತನಾಗಿ ಚತುರ್ಮುಖ ಬ್ರಹ್ಮ ಶಾಂತ ತನುವಾಗುವಂತ ಶಾಪ ಕೊಟ್ಟದ್ದು ಅಂತ ಒಂದರ್ಥ. ಇನ್ನೊಂದು, ಈ ಶಂತನು ರಾಜ ಏನು ವರುಣನ ಅವತಾರ ಇದ್ದಾನೆ, ಯಾರನ್ನಾದರೂ ಕೈಯಿಂದ ಮುಟ್ಟಿದರೆ ಆ ವ್ಯಕ್ತಿಗೆ ಯೌವನ ಬಂದು ಶಾಂತಿಯನ್ನು ಸುಖವನ್ನು ಪಡಿತಾನೆ ಅಂತ ಮತ್ತೊಂದರ್ಥ. ಮತ್ತು ಆ ಶಂತನುವಿನ ತಂದೆ ಪ್ರತೀಪರಾಜನಿಗೆ ದೇವಾಪಿ ಬಾಲ್ಹಿಕ ಶಂತನು ಅಂತ 3 ಜನ ಇದ್ದರು, 3 ಜನ ಮಕ್ಕಳಿದ್ರು. ಅಲ್ಲಿ ದೇವಾಪಿ
ಆ ಸಾಮ್ರಾಜ್ಯವನ್ನು ಸ್ವೀಕರಿಸಲಿಲ್ಲ. ಅವನು ತ್ವಗ್ದೋಷ ಇತ್ತು, ಚರ್ಮದೋಷ ಇತ್ತಾದ್ರಿಂದ ಅವನು ಹೊರಟೋದ, ಕಾಡಿಗೆ ಹೊರಟೋದ. ಮತ್ತೆ ಬಾಲ್ಯಕ ತನ್ನ ತಾಯಿಯ ತಂದೆಯ ಸಾಮ್ರಾಜ್ಯಕ್ಕೆ ದತ್ತು ಹೋಗಿಬಿಟ್ಟ. ಹೀಗೆ ವಂಶವೇ ಶಾಂತ ಆಗುವ ಪರಿಸ್ಥಿತಿಯಲ್ಲಿದ್ದಾಗ ಈ ವಂಶ ಪ್ರವರ್ತಕನಾಗಿ ಇದ್ದವನು ಈ ಶಂತನು ಅಂತ ಇನ್ನೊಂದು ಮೂರನೇ ಅರ್ಥ. ಒಟ್ಟು ಹೀಗೆ ಶಂತನು ಶಬ್ದಕ್ಕೆ ಮೂರು ಅರ್ಥಗಳು.